ಹಲ್ಲೆಲೂಯಾ. ದೇವರಿಗೆ ಮಹಿಮೆಯಾಗಲಿ. ಇಲ್ಲಿ ಕೀರ್ತನೆಗಾರನು ಬರೆದಿರುವಂತಹ ಒಂದು ಪುಸ್ತಕದಲ್ಲಿ ಇವತ್ತು ನಾವು ಧ್ಯಾನಿಸಿದ ಕೀರ್ತನೆ ಇಲ್ಲಿ ನೋಡ್ತೇವೆ. 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಇರ್ತದೆ, ಯೆಹೋವನ ಸನ್ನಿಧಿಗೆ ಯೋಗ್ಯರು ಯಾರೆಂಬುದು. ದೇವರ ಸನ್ನಿಧಿಯಲ್ಲಿ ಯೋಗ್ಯರು ಯಾರು? ದೇವನ ಸನ್ನಿಧಿಯಲ್ಲಿ ಯೋಗ್ಯ ಉಂಡವಲ್ಲಿ ಎವರು? ಅವ್ರು ಎಲ್ಲ ಉಂಟಾರು, ಅವ್ರು ಹೇಗಿರ್ತಾರೆ, ಅವ್ರು ಹೇಗಿದ್ರೆ ದೇವ್ರು ಮೆಚ್ಚಿಕೊಳ್ತಾನೆ. ಬೈಬಲ್ ವಾಕ್ಯ ಹೇಳ್ತದೆ, ವಚನ 1ನೇ ವಚನ ನೋಡೋಣ. ಅಲ್ಲಿ ಯೆಹೋವನೇ ನಿನ್ನ ಗುಡಾರದಲ್ಲಿ ಯೋಗ್ಯನೋ ಯಾವನೋ ಎಂಬುದಾಗಿ ನೋಡ್ತೇವೆ. ಇವತ್ತು ದೇವರ ಸನ್ನಿಧಿಯಲ್ಲಿ ಇರಬೇಕಾದಂಥ ವ್ಯಕ್ತಿಗೆ ಇರಬೇಕಾದ ಲಕ್ಷಣಗಳು, ದೇವರ ಸನ್ನಿಧಿಯಲ್ಲಿ ಇರಬೇಕಾದ ವ್ಯಕ್ತಿಗೆ ಇರಬೇಕಾದ ಗುಣಗಳು ಅಲ್ಲಿ ನೋಡ್ತೇವೆ. ಅಲ್ಲಿ 2ನೇ ಭಾಗದಲ್ಲಿ ನೋಡ್ತೇವೆ, ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು. ಎಂಥವನಂತ ಹೇಳ್ತದೆ ಕೆಳಗಡೆ. ದೇವರ ಸನ್ನಿಧಿಯಲ್ಲಿ ಇರಬೇಕಾದ ವ್ಯಕ್ತಿಗಳ ಲಕ್ಷಣ ಹೇಳ್ತದೆ, ಅವನು ಸಜ್ಜನನು. ನಂಬರ್ 1 ಎಂಥವನಾಗಿರ್ಬೇಕು? ಅವನು ಸಜ್ಜನನಾಗಿರ್ಬೇಕು. ನಂಬರ್ 2 ನೀತಿವಂತನಾಗಿರ್ಬೇಕು. ನಂಬರ್ 3 ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳದ ವ್ಯಕ್ತಿ, ದೇವರ ಬಳಿಯಲ್ಲಿ ನಿಂತುಕೊಳ್ಳಲಿಕ್ಕೆ ಆಸೆ ಪಡೋ ವ್ಯಕ್ತಿ ಹೆಂಗಿರ್ಬೇಕಂತ ಹೇಳ್ತಾನೆ. ನಂಬರ್ 1 ಸಜ್ಜನನಾಗಿರಬೇಕು. ಹಲ್ಲೆಲೂಯಾ. ಹಿಂದುಗಡೆ ಹಲ್ಲೆಲೂಯಾ. ಸಜ್ಜನಂದ್ರೆ ಎಲ್ಲಾ ವಿಷಯಗಳಲ್ಲಿ ಉತ್ತಮವಾದ ವ್ಯಕ್ತಿ ಅನಿಸ್ಕೊಂಡಿರಬೇಕು. ಸಜ್ಜನಂದ್ರೆ ಎಲ್ಲಾ ಮನುಷ್ಯರ ಹತ್ರ ಉತ್ತಮದ ಸಾಕ್ಷಿ ಹೊಂದಿದ ವ್ಯಕ್ತಿಯಾಗಿರ್ಬೇಕು. ನಂಬರ್ 2 ನೋಡ್ತವೆ, ನೀತಿವಂತನು. ಏನ್ರಿ? ನೀತಿವಂತನು. ಗಟ್ಟಿಗೆ ನೀತಿ. ಇವತ್ತು ನಮ್ಮಲ್ಲಿ ನೀತಿ ಅನ್ನೋದು ಬಹಳ ಮುಖ್ಯ. ಬೈಬಲ್ ವಾಕ್ಯ ಹೇಳ್ತದೆ, ಅಬ್ರಹಾಮನ ನಂಬಿಕೆಯಿಂದಲೇ ಏನಾದನಂತೆ? ನೀತಿವಂತನೆಂಬುದಾಗಿ ಕರೆಸಲ್ಪಟ್ಟನು. ನಂಬಿಕೆ ಮೂಲಕವಾಗಿ ಅಬ್ರಹಾಮನು ನೀತಿವಂತನೆಂಬುದಾಗಿ ಕಾಣಲ್ಪಟ್ಟನು. ಎರಡನೇದಾಗಿ ನೋಡ್ತೇವೆ, ದೇವ್ರ ವಾಕ್ಯ ಹೇಳ್ತದೆ, ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸುವಂತ ಮಾತನಂದ್ರೆ, ನೋಹನ ಜೀವನದಲ್ಲಿ ಕೂಡ ದೇವರವನ್ನು ಬಂದು ನೋಡುವಾಗ ನೀಗಿನವರಲ್ಲಿ ನೀನೊಬ್ಬನೇ ನೀತಿವಂತನೆಂಬುದಾಗಿ. ದೇವರ ಸನ್ನಿಧಿಯಲ್ಲಿ ಎಲ್ಲರಿಗೆ ಅರ್ಹತೆ ಇಲ್ಲ. ಹಲ್ಲೆಲೂಯಾ. ಇಸ್ರಾಯೇಲರು ತುಂಬಾ ಜನ ಇದ್ರು, ಆದ್ರೆ ಇಸ್ರಾಯೇಲ್ ಎಲ್ಲರೂ ಕೂಡ ದೇವರ ಬೆಟ್ಟ ಹತ್ತಲಿಕ್ಕೆ ದೇವರು ಹೇಳಿಲ್ಲ. ಮೋಶೆಯನ್ನು ಮಾತ್ರ ಬೆಟ್ಟ ಹತ್ತ ಅಂತ ಹೇಳಿದ. ಉಳಿದ ಜನರನ್ನೆಲ್ಲ ಆ ಬೆಟ್ಟ ಕೂಡ ಮುಟ್ಟಬಾರದು ಅಂತ ಹೇಳಿದ. ಆ ಪರ್ವತವನ್ನು ತಾಕಬಾರದು, ತಾಕಿದ್ರೆ ನೀವೇನಾಗ್ತೀರಾ? ಶಿಕ್ಷೆಗೊಳಗಾಗ್ತೀರಾ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಬೈಬಲ್ ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಅಂಗಳ 3 ಇದ್ವು. ಅತಿ ಪರಿಶುದ್ಧ ಸ್ಥಳಕ್ಕೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯವಿರಲಿಲ್ಲ. ಯಾಜಕರು ಮಾತ್ರವೇ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ನೀತಿಯನ್ನ ಅನುಸರಿಸಿ ನಡೆಯುವಂತವರು. ಬೈಬಲ್ ಅಲ್ಲಿ ಹೊಸ ಒಡಂಬಡಿಕೆ ನೋಡ್ತವೆ, ಜಕ್ಕರಿಯದ ವ್ಯಕ್ತಿ, ಸ್ನಾನಿಕನಾದಂತ ಯಾರು? ಯೋಹಾನನು ಅವರ ತಂದೆಯಾಗಿ ಜಕ್ಕರಿಯನು ಕೂಡ ಅವನು ನೀತಿವಂತನಾಗಿದ್ದನಂತೆ, ನಿಜ ನಂಬಿಗಸ್ತನಾಗಿದ್ದಂತ ಬೈಬಲ್ ವಾಕ್ಯ ಹೇಳ್ತದೆ. ನೋಡ್ತಿರೋ ಒಂದ್ಸರಿ ಕರ್ತನಿಗೆ ಸ್ತೋತ್ರ. ಮತ್ತಾಯನ ಸುವಾರ್ತೆಯಲ್ಲಿ ಆ ಮಾತು ನಾವು ಕಾಣಬಹುದು. ಪ್ರಿಯ ಜನರೇ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 5ರಿಂದ ಓದ್ಕೊಂತ ಬರೋಣ. 5ನೇ ವಚನದಿಂದ ಓದೋಣ ಒಂದ್ಸರಿ. ದೃಷ್ಟಿಯಲ್ಲಿ ನೀತಿವಂತರಾಗಿದ್ದನು. 10ನೇ, ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಭಿಯಾನ ವರ್ಗಕ್ಕೆ ಸೇರಿದ ಜಕ್ಕರನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಅರ್ಹೋನ ವಂಶದವಳು, ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ಏನಾಗಿದ್ರು? ಅವರು ನೀತಿವಂತರಾಗಿದ್ರು. ಹಲ್ಲೆಲೂಯಾ. ಈ ನೀತಿವಂತರನ್ನ ಪ್ರಸಂಗ ಮಾಡುವಾಗ ಬಹಳ ವಿಷಯಗಳು ಸಿಗ್ತಾವೆ. ಇದನ್ನೇ ನಾನು ಬಾಂಡ್ರವಿ ಸಭೆಯಲ್ಲಿ ಮಾತಾಡಿ ಬಂದೆ. ಕರ್ತನಿಗೆ ಸ್ತೋತ್ರವಾಗ್ಲಿ. ಇಲ್ಲಿ ನೋಡ್ತವೆ, ದೇವರ ಸನ್ನಿಧಿಯಲ್ಲಿ ಇರಬೇಕಾದಂಥ ವ್ಯಕ್ತಿಗೆ ಎಂಥ ಕ್ಯಾರೆಕ್ಟರ್, ಎಂಥ ಗುಣಗಳಿರಬೇಕು, ಎಂಥ ಲಕ್ಷಣಗಳಿರಬೇಕು. ಅಲ್ಲಿ ಬೈಬಲ್ ವಾಕ್ಯ ಸ್ಪಷ್ಟವಾಗಿದೆ, ಯೆಹೋವನ ಸನ್ನಿಧಿಗೆ ಯೋಗ್ಯನು ಯಾರು? ನೀನಾ? ಇಲ್ಲ ನಾನಾ? ಇಲ್ಲ ನಾವೆಲ್ಲರ?
ಅಲ್ಲ ಪ್ರಿಯರೇ, ಯಾರು ಸಜ್ಜನರಾಗಿರುತ್ತಾರೋ, ಯಾರು ನೀತಿಯನ್ನು ಅನುಸರಿಸ್ತಾರೋ, ಯಾರು ಮನಪೂರ್ವಕವಾಗಿ ಸತ್ಯವನ್ನು ಆಡುತ್ತಾರೋ ಅವರು ಮಾತ್ರ ದೇವರ ಸನ್ನಿಧಿಯಲ್ಲಿ ನಿಲ್ಲತಕ್ಕವರು ಎಂಬುದಾಗಿ ನೋಡುತ್ತೇವೆ. ಮತ್ತೆ ಅವನು ಹೆಂಗಿರ್ಬೇಕಂತ 3ನೇ ವಚನ ಇರ್ತದೆ, 15ನೇ ಅಧ್ಯಾಯ 3ನೇ ವಚನ ಕೀರ್ತನೆ ಭಾಗದಲ್ಲಿ, ಅವನು ಚಾಡಿಯನ್ನು ಹೇಳದವನಾಗಿರ್ಬೇಕು. ಆಮೆನ್, ಹಲ್ಲೆಲೂಯಾ. ಕೈಗಳಿದ್ರೆ ಒಂದ್ಸರಿ ನೋಡಿ ಗಟ್ಟಿಯಾಗಿ. ಅವನು ಎಂತವನಾಗಿರ್ಬೇಕು? ಚಾಡಿಯನ್ನ ಹೇಳದವನಾಗಿರ್ಬೇಕು. 3ನೇದಾಗಿ ನೋಡ್ತವೆ, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನಾಗಿರ್ಬೇಕು. ದೇವರ ಸನ್ನಿಧಿಗೆ ಎಲ್ಲರೂ ಬರ್ತಾರೆ, ಆದರೆ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಬೇಕಂದ್ರೆ ನಂಬರ್ 5, 1 ಸಜ್ಜನನು, 2 ನೀತಿವಂತನು, 3ನೇದಾಗಿ ಮನಪೂರ್ವಕ ಸತ್ಯವನ್ನು ಆಡುವವನು, 4ನೇದಾಗಿ ಚಾಡಿ ಹೇಳದವನು, 5ನೇದಾಗಿ ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನಾಗಿರ್ಬೇಕು. 6ನೇದಾಗಿ ನೋಡ್ತೇವೆ, ಯಾರನ್ನು ನಿಂದಿಸದವನು ಆಗಿರಬೇಕು. ಈಗ ನಾನ್ ತಪ್ಪು ಮಾಡಿ ಇನ್ನೊಬ್ಬರ ಮೇಲೆ ಹಾಕ್ತಾರೆ ಕೆಲವರು. ಇಲ್ಲಿದ್ದೀರಾ ಅಂತವ್ರು ಇದ್ದಾರೆ ನಿಮ್ಮೂರಲ್ಲಿ? ಒಬ್ಬರು ತಪ್ಪು ಮಾಡಿ ಮತ್ತೊಬ್ಬರ ಮೇಲೆ ಹಾಕ್ತಾರೆ ಅಂತವ್ರು ನೋಡಿರಾ? ನನ್ನ ಕನ್ನಡ ನಿಮ್ಗೆ ಅರ್ಥ ಆಗುತ್ತೆ? ಒಂದ್ ಸ್ವಲ್ಪ ನನಗೆ ಡೌಟ್ ಬರ್ತದೆ. ಏನ್ರಿ ನನ್ನ ಭಾಷೆ ನಿಮಗೆ ಕೇಳಿಸ್ತತ್ತ? ಎಷ್ಟು ಜನಕ್ಕೆ ಕೇಳುತ್ತೆ? ಕೇಳಿದ್ರೆ ಒಂದ್ಸಲ ಹೇಳಿ. 6ನೇದಾಗಿ ನೋಡ್ತೇವೆ, ಯಾರನ್ನು ನಿಂದಿಸಿದವನು ಆಗಿರಬೇಕು. ಅಂದ್ರೆ ನಾವು ತಪ್ಪು ಮಾಡಿ ಮತ್ತೊಬ್ಬರ ಮೇಲೆ ಹಾಕುವುದಲ್ಲ, ನಾವು ತಪ್ಪು ಮಾಡೋಣ ತಪ್ಪಂತ ಒಪ್ಪಿಕೊಳ್ಬೇಕು, ಅದು ದೇವರ ಸನ್ನಿಧಿಯಲ್ಲಿ. ಮತ್ತು 7ನೇದಾಗಿ ನೋಡ್ತೇವೆ, ಅವನು ಭ್ರಷ್ಟರನ್ನ ಜರಿದು ಬಿಟ್ಟವನು, ಅಂದ್ರೆ ಕೆಟ್ಟವರ ಸಹವಾಸಕ್ಕೆ ಹೋಗದವನಾಗಿರಬೇಕು. ಹಲ್ಲೆಲೂಯಾ. ಕೈಗಳಿದ್ರೆ ಜೋರು ಹಲ್ಲೆಲೂಯಾ. ಕೆಟ್ಟವರನ್ನ, ದೇವರ ಸನ್ನಿಧಿಯಲ್ಲಿ ಇರಬೇಕಾದ ವ್ಯಕ್ತಿಗೆ ಇರಬೇಕಾದ ಗುಣಗಳು. 7ನೇದಾಗಿ ಭ್ರಷ್ಟರನ್ನ ಜರಿದು ಬಿಟ್ಟವನಾಗಿರಬೇಕು. 8ನೇದಾಗಿ ನೋಡ್ತೇವೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು, ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನಾಗಿರಬೇಕು. ಹಲ್ಲೆಲೂಯಾ. ನಾವು ದೇವರಲ್ಲಿ ಭಯಭಕ್ತಿಯುಳ್ಳ ಮಕ್ಕಳನ್ನ ಗೌರವಿಸ್ಬೇಕು, ಸನ್ಮಾನಿಸ್ಬೇಕು, ಅವ್ರನ್ನ ಪ್ರೀತಿಸ್ಬೇಕು, ಅವ್ರನ್ನ ಅಭಿಮಾನಿಸ್ಬೇಕು. ನನಗೆ ಗೊತ್ತೇಳು, ನನಗೆಲ್ಲ ಬರುತ್ತೇಳು, ಈ ರೀತಿ ಮಾತನಾಡಬಾರ್ದು. ದೇವರ ಸನ್ನಿಧಿಯಲ್ಲಿ ಇರಬೇಕಾದ ಒಬ್ಬ ದೇವರ ಸೇವಕನ ಬರಲಿ, ಒಬ್ಬ ದೇವರ ಮಗನೇ ಬರಲಿ, ಅವನು ಸನ್ಮಾನಿಸ್ಬೇಕು. ಬೈಬಲ್ ವಾಕ್ಯ ಇರ್ತದೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವನಾಗಿರಬೇಕು, ಮಾತ್ರವಲ್ಲದೆ ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರಬೇಕು. ಹಲ್ಲೆಲೂಯಾ. ಸುಮ್ಮನೆ ಇರಕ್ಕಾಗಲ್ಲ, ಸುಮ್ಮನೆ ನಿಂತ್ಕೊಳ್ಳಕ್ಕಾಗಲ್ಲ. ನಂಬರ್ ಅಲ್ಲಿ ಎಷ್ಟದು? 9ನೇದು ಅನ್ಕೊಳ್ತಾನೆ. 9 ನಷ್ಟವಾದರೂ ಏನಾಗಿರ್ಬೇಕು? ಅವನು ಪ್ರಮಾಣ ತಪ್ಪದವನಾಗಿರಬೇಕು. ನಮಗೆ ಅನುಕೂಲವಾಗಿದ್ದಾಗ ಒಂದೇ ಅಲ್ಲ, ಅನಾನುಕೂಲ ಇರುವಾಗಲೂ ಕೂಡ, ನಮಗೆ ಲಾಭ ಬಂದಾಗಲ್ಲ, ನಮಗೆ ನಷ್ಟವಾದಾಗಲೂ ಕೂಡ ದೇವರು ದೇವರೇ, ದೇವರು ದೇವರೇ. ನಮಗೆ ಮೇಲಾಗ್ಲಿ ಕೀಡಾಗ್ಲಿ ನಮ್ಮ ದೇವರು ನಮ್ಮ ಸತ್ಯ ದೇವರು, ನಿಜವಾದ ದೇವರು, ಜೀವುಳ್ಳ ದೇವರು. ಈ ನಂಬಿಕೆಯಲ್ಲಿ ಇರಬೇಕು. ನಾವು ಹಂಗಿರಲ್ಲ ರೀ. ನಾವು ಅಂದುಕೊಂಡ ಕಾರ್ಯಗಳೆಲ್ಲ ಚೆನ್ನಾಗಿ ನಡೆಯುವಾಗ ನಮ್ಮ ದೇವರು ದೊಡ್ಡವನು ಅಂತ ಹೇಳ್ತೇವೆ. ನಾವು ಅಂದುಕೊಂಡ ಕಾರ್ಯಗಳು ಆಗದೇ ಇದ್ದಾಗ ಯಾಕೆ ಹಿಂಗ್ ಮಾಡಿದ ದೇವ್ರು ಅಂತ ನಾವು ಏನ್ ಮಾಡ್ತೇವಲ್ಲಿ ಉಗ್ಗಿ ಹೋಗ್ತೇವೆ. ಅಂಥವರೆಲ್ಲ ಹೇಳ್ತಕ್ಕಂಥ ಮಾತದು, ನಷ್ಟವಾದರೂ ಪ್ರಮಾಣದ ಏನದು ಪ್ರಮಾಣ ತಪ್ಪದವನು ಆಗಿರಬೇಕು. ಮತ್ತೆ 9, 10ನೇದಾಗಿ ಏನಂತಲ್ಲಿ, ಅವನು ಸಾಲಕ್ಕೆ ಬಡ್ಡಿ ಕೇಳದವನಾಗಿರಬೇಕು. ಮತ್ತೆ 11ನೇದಾಗಿ, ನಿರಾಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಈಗೇನಾದ್ರೂ ಕೆಲಸ ಆಗ್ಬೇಕಂದ್ರೆ ನನಗಿದ್ದು ಕೊಟ್ರೆ ಅದ್ ಮಾಡ್ಕೊಡ್ತೀನಿ ನೋಡಪ್ಪ, ನನಗಿದ್ ಮಾಡಿದ್ರೆ ಅದ್ ಮಾಡ್ತೀನಿ ನೋಡಪ್ಪ ಅಂತಾರೆ. ಲಂಚಕ್ಕೆ ನಾವು ಕೈ ಹಾಕಬಾರದು, ನಿಷ್ಠಾವಂತರಾಗಿರಬೇಕು. ಆಮೆನ್, ಹಲ್ಲೆಲೂಯಾ. ಈ 15ನೇ ಕೀರ್ತನೆ ವಚನ ಕಡಿಮೆ ಇರಬಹುದು, 15ನೇ ಕೀರ್ತನೆ ವಚನಗಳು ಕೇವಲ 5 ವಚನ ಇರಬಹುದು, ಆದರೆ ಆಶೀರ್ವಾದ ಅಧಿಕವಾಗಲಿದ್ದಾವೆ. ಆಮೆನ್, ಹಲ್ಲೆಲೂಯಾ. ಕೆಳಗಿನ ಮಾತು ಹೇಳ್ತಾನೆ, ಇಂಥವನು ಎಂದಿಗೂ ಕದಲುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಕಣ್ಮುಚ್ಚಿ ನಾವು ಆರಾಧಿಸುವ. ನಾನು ಹೆಂಗಿದ್ದೇನೆ, ನಾವು ಹೇಗಿದ್ದೇವೆ ಒಂದ್ಸರಿ ಯೋಚನೆ ಮಾಡೋಣ. ದೇವರ ಸಂದಲ್ಲಿ ಇರಬೇಕಾದ ವ್ಯಕ್ತಿಗೆ ಇರಬೇಕು ಲಕ್ಷಣಗಳು. ನಂಬರ್ 1,
ಅವನು ನೀತಿವಂತ ಸಜ್ಜನನಾಗಿರಬೇಕು. ನಂಬರ್ 2, ಅವನು ನೀತಿವಂತನಾಗಿರಬೇಕು. ನಂಬರ್ 3, ಮನಪೂರ್ವಕವಾಗಿ ಸತ್ಯವನ್ನ ಆಡುವನಾಗಿರಬೇಕು. ನಂಬರ್ 4, ಚಾಡಿಯನ್ನ ಹೇಳದವನಾಗಿರಬೇಕು. ನಂಬರ್ 5, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನಾಗಿರಬೇಕು. ನಂಬರ್ 6, 6ನೇದಾಗಿ ನಿಂದಿಸದವನಾಗಿರಬೇಕು. ಆಮೇಲೆ 7ನೇದಾಗಿ ಕೆಟ್ಟವರನ್ನ ಬಿಟ್ಟು ಬಾಳುವನಾಗಿರಬೇಕು. 8ನೇದಾಗಿ ದೇವರಲ್ಲಿ ಭಯಭಕ್ತುಳ್ಳವರನ್ನ ಸನ್ಮಾನಿಸನಾಗಿರಬೇಕು. 9ನೇದಾಗಿ ನಷ್ಟವಾದರೂ ಅವನ ಪ್ರಮಾಣ ತಪ್ಪದವನಾಗಿರಬೇಕು. 10ನೇದಾಗಿ ಸಾಲಕ್ಕೆ ಬಡ್ಡಿ ಕೇಳದವನಾಗಿ ಇರಬೇಕು. 11ನೇದಾಗಿ ಬೈಬಲ್ ವಾಕ್ಯ ಇರ್ತದೆ, ನಿರಾಪರಾಧಿಯ ಕೇಡಿಗಾಗಿ ಲಂಚವನ್ನು ತೆಗೆದುಕೊಳ್ಳಬಾರದು. ಈ ರೀತಿ ಮಾಡುವುದಾದ್ರೆ ಆ ದೇವರ ಕಾರ್ಯ, ಈ ರೀತಿ ಮಾಡುವುದಾದ್ರೆ ಆ ದೇವರ ಆಶೀರ್ವಾದ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಭವಿಷ್ಯತ್ತಿನಲ್ಲಿ ಅದು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಎಲ್ಲರೂ ಆರಾಧನೆ ಸ್ತೋತ್ರವಾಗಲಿ. ಕೈಗಳನ್ನು ಮೇಲಕ್ಕೆತ್ತಿ ಈ ಆರಾಧನೆಯಲ್ಲಿ ನನ್ನನ್ನ తాకుదేవా. ఈ ఆరాధనలో నా కుటుంబాన్ని, నా జీవితాన్ని చూచుచున్న దేవుడు నీవే ప్రభువా. నీకు తెలియని విషయం ఏది లేదు. నీకన్నీ కనబడుతున్నవి. నేను పోతున్న దారిలో, నేను చేస్తున్న పనిలో అన్ని నీకు తెలిసే ఉన్నవి. ప్రభువా, ఒక్కసారి నీ జీవితాన్ని దేవునికి అప్పగించి చూడు. ఒక్కసారి నీ హృదయం తీసి దేవుని బిగ్గరగా కూగి అడిగినట్లయితే ఆ దేవుడు మీకు చెప్పే మాట ఏమో తెలుసా? నా కుమారుడా, నా కుమార్తె, నా కుమారుడా, నా కుమార్తె, నేను నీతో ఉన్నాను. నువ్వెందుకు భయపడుచున్నావు? నువ్వెందుకు దిగులు పడుచున్నావు? నువ్వెందుకు ఇలా కురింగిపోతున్నావు? ఒక్కసారి ఆలోచించుకో. ఒక్కసారి నువ్వు ఆలోచించుకో. థ్యాంక్ యూ లార్డ్. ఒక్కసారి నువ్వు ఆలోచన చేసుకో.